ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನಿಮ್ಮ ಆರ್ಜಿ ಯೂಟ್ಯೂಬ್ ಚಾನಲ್. ಎಸ್, ಇವತ್ತು ನಾನು ಯುವರಾಜ್ ಕುಮಾರ್ ಸರ್ ಅವ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಯುವರಾಜ್ ಕುಮಾರ್ ಸರ್ ಅವರು ಎಲ್ಲಿದ್ದಾರೆ, ಯುವ 3 ಅಪ್ಡೇಟ್ ಕೊಡಿ ಅಂತ ಹೇಳ್ಬಿಟ್ಟು ಕೆಲವೊಬ್ರು ಕಾಮೆಂಟ್ ಆಗ್ತಾ ಇದ್ರು, ಆಮೇಲೆ ಇನ್ಸ್ಟಾಗ್ರಾಮಲ್ಲಿ DM ಮಾಡ್ತಾ ಇದ್ರು. ಹಾಗಾಗಿ ಅವ್ರಿಗೆಲ್ಲ ಒಂದು ವಿಡಿಯೋ ಮಾಡಿ ತಿಳಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಇವತ್ತಿನ ವಿಡಿಯೋನ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬರಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಬೆಲ್ ಐಕಾನ್ ಮೇಲೆ ಒತ್ತಿದ್ರೆ ನಾನು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಫಸ್ಟ್ ನಿಮಗೆ ನೋಟಿಫಿಕೇಶನ್ ಅಲ್ಲಿ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಬನ್ನಿ. ಎಸ್, ಯುವರಾಜ್ ಕುಮಾರ್ ಸರ್ ಅವರು ಗ್ರ್ಯಾಂಡ್ ಆಗಿ ಯುವ ಅಂತ ಹೇಳ್ಬಿಟ್ಟು ಎಂಟ್ರಿ ಕೊಟ್ಟರು. ನಮ್ಮ ಸಂತೋಷ್ ಆನಂದರಾಮ್ ಸರ್ ಅವರು ಡೈರೆಕ್ಷನಲ್ಲಿ ಬಂದಂತಹ ಒಂಬಳೆ ಫಿಲಮ್ಸ್ ಅವರ ಪ್ರೊಡಕ್ಷನ್ ಹೌಸಲ್ಲಿ ಬಂದಂತಹ ಸಿನಿಮಾ ಯುವ. ಈ ಸಿನಿಮಾ ಅದ್ಭುತವಾದಂತಹ ಹಿಟ್ನ ಕೊಡ್ತು. ಅದಾದಮೇಲೆ ರೋಹಿತ್ ಪದಕೀರವರ ಎಕ್ಕ ಸಿನಿಮಾ ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿ ಮೂವ್ ಆಯಿತು. ಇದಾದಮೇಲೆ ಯುವರಾಜ್ ಕುಮಾರ್ ಸರ್ ಅವರ 3ನೇ ಸಿನಿಮಾ ಯಾವುದು ಅಂತ ಬಹಳ ಜನ ಕಾಯ್ತಾ ಇದ್ದಾರೆ. ಅದರಲ್ಲಿ ನಾನು ಕೂಡ ಒಬ್ಬ ಅಂತಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅವರ ಆ್ಯಕ್ಟಿಂಗು ನಮಗೆ ಪುನೀತ್ ಸರ್ನ ನೆನಪಿಸ್ತು ಅಂತಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಒಂದು ಕಡೆಯಿಂದ. ಹಾಗಾಗಿ ಯುವರಾಜ್ ಕುಮಾರ್ ಸರ್ ಅವ್ರನ್ನ ಬಹಳ ಜನ ಹಚ್ಕೊಂಡಿದ್ದಾರೆ ಅಂತಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ಸದ್ಯದಲ್ಲಿ ಒಂದಿಷ್ಟು ರೂಮರ್ಸ್ಗಳು ಕೇಳ್ಕೊಬಂತು ಒಂದು ಸ್ವಲ್ಪ ದಿನಗಳ ಹಿಂದೆ. ಏನಪ್ಪ ಅಂದರೆ ಏನು ತರುಣ್ ಸುಧೀರ್ ಸರ್ ಅವ್ರ ಜೊತೆ ಮಾಡ್ತಾ ಇದ್ದಾರೆ, ಅಥವಾ ಸೂರಿ ಸರ್ ಅವರ ಡೈರೆಕ್ಷನಲ್ಲಿ ಬರ್ತಾ ಇದೆ, ಮಸ್ತ್ ಜಾಕಿ ಸಿನಿಮಾ ಮಾಡೋಂತಹ ಸೂರಿ ಸರ್ ಅವರ ಡೈರೆಕ್ಷನಲ್ಲಿ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಕೆಲವೊಂದಿಷ್ಟು ರೂಮರ್ಸ್ಗಳು, ಬಹಳ ರೂಮರ್ಸ್ಗಳು, ಬಹಳ ಅಪ್ಡೇಟ್ಗಳು ಬಂದವು. ಅದೆಲ್ಲ ಅಫಿಷಿಯಲ್ ಆಗಿ ಅನೌನ್ಸ್ ಆಗಲಿ ಅಂತ ಹೇಳ್ಬಿಟ್ಟು ನಾನು ಎಕ್ಸಾಕ್ಟಾಗಿ ಕಾಯ್ತಾ ಇದ್ದೆ. ಈಗ ಒಂದೆರಡು ದಿನಗಳ ಹಿಂದೆ ನಮ್ಮ ಯುವರಾಜ್ ಕುಮಾರ್ ಸರ್ ಅವರು ಕೇದಾರ್ನಾಥಕ್ಕೆ ಹೋಗಿದ್ರು. ಅದರ ಕಂಪ್ಲೀಟ್ ಫೋಟೋಸ್ನ ಇನ್ಸ್ಟಾಗ್ರಾಮಲ್ಲಿ ಶೇರ್ ಮಾಡಿದ್ದಾರೆ. ಅದನ್ನು ನೋಡಿದ ಮೇಲೆ ಒಂದಿಷ್ಟು ಲೈನ್ಸ್ಗಳು ಕೂಡ ಹಾಕಿದರು. ಮುಂದಿನ ನಡೆ ಏನು, ನನ್ನ ಮುಂದಿನ ಸಿನಿಮಾ ಯಾವುದು ಅನ್ನೋದ್ರ ಬಗ್ಗೆ ಮೌನನೇ ಉತ್ತರ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಏನಕ್ಕೆ ಹೇಳಿದ್ದಾರೆ ಅಂತ ಗೊತ್ತಿಲ್ಲ. ಈಗ ಅವ್ರಿಗೊಂದಿಷ್ಟು ಬ್ರೇಕ್ ಬೇಕಾಗಿದೆ, ಹಾಗಾಗಿ ಅವರು ಈ ಥರ ಮಾಡಿದ್ದಾರೆ ಅಂತ ನನಗೆ ಅನ್ನಿಸ್ತಾ ಇದೆ. ಒಂದು ಒಳ್ಳೆ ಪ್ಲೇಸಿಗೆ ಹೋಗಿದ್ರು. ಆ ಎಕ್ಸ್ಪೀರಿಯನ್ಸ್ನ ಫೋಟೋಸ್ಗಳ ಮೂಲಕ, ಆಮೇಲೆ ಕೆಳಗಡೆ ಕಾಮೆಂಟ್ ಮೂಲಕ ಅವರು ಡೀಟೇಲ್ ಆಗಿ ತಿಳಿಸಿದ್ದಾರೆ. ನೋಡಿಲ್ಲ ಅಂದರೆ ಆ ಫೋಟೋಸ್ಗಳ ಲಿಂಕ್ನ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇನ್ಸ್ಟಾಗ್ರಾಮ್ ಪೇಜಲ್ಲಿ, ಅವರು ಅಫಿಷಿಯಲ್ ಪೇಜಲ್ಲಿ ಹಾಕಿದ್ದಾರೆ. ಅದನ್ನು ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದ್ಭುತವಾದಂಥ ಫೀಲಿಂಗ್ನ ಅವರು ಎಂಜಾಯ್ ಮಾಡಿದ್ದಾರೆ ಆ ಪ್ರದೇಶಕ್ಕೆ ಹೋಗ್ಬಿಟ್ಟು, ಅಂದರೆ ಕೇದಾರ್ನಾಥಕ್ಕೆ ಹೋಗ್ಬಿಟ್ಟು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮುಂದಿನ ಸಿನಿಮಾಗಳ ಅಪ್ಡೇಟ್ಗಳನ್ನ ಸದ್ಯದಲ್ಲೇ ಕೊಡಬಹುದು ಅಂತ ಅನ್ನಿಸ್ತಾ ಇದೆ. ಕಾದು ನೋಡಬೇಕು. ಅವ್ರ ಕಡೆಯಿಂದನೇ ಅಫಿಷಿಯಲ್ ಅನೌನ್ಸ್ಮೆಂಟ್ ಆದಮೇಲೆ ಮತ್ತೊಂದು ವಿಡಿಯೋ ಮಾಡಿ ತಿಳಿಸ್ತೀನಿ, ಅಥವಾ ಸದ್ಯದಲ್ಲೇ ಏನಾದರೂ ಅಪ್ಡೇಟ್ ಬಂತು ಅಂದರೆ ನಿಮಗೆ ತಿಳಿಸ್ತೀನಿ ಅಂತ ಹೇಳ್ತಾ ಈ ಅಪ್ಡೇಟ್ನ ಸಣ್ಣದಾಗಿ ಮುಗಿಸೋಕ್ಕೆ ಇಷ್ಟಪಡ್ತೀನಿ. ನಿಮ್ಗೇನು ಅನ್ನಿಸ್ತು ಯುವರಾಜ್ ಕುಮಾರ್ ಸರ್ ಅವರ ಈ ನಡೆ ಬಗ್ಗೆ, ಅಥವಾ ಈಗ ನೆಕ್ಸ್ಟ್ ಸಿನಿಮಾ ಯಾವ್ದು ಬಂದರೆ ನಿಮಗೆ ಚೆನ್ನಾಗಿರುತ್ತೆ, ಯಾರ ಡೈರೆಕ್ಷನ್ ಜೊತೆ ಮಾಡಿದರೆ ನಿಮಗೆ ಖುಷಿ ಕೊಡುತ್ತೆ ಅನ್ನೋದನ್ನ ಮಿಸ್ ಮಾಡಿದೆ ಕಮೆಂಟ್ ಮಾಡಿ. ನೀವು ಎಷ್ಟು ಎಕ್ಸಾಕ್ಟಾಗಿ ಕಾಯ್ತಾ ಇದ್ದೀರಿ ಅನ್ನೋದನ್ನ ಮಿಸ್ ಮಾಡಿದೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.